ಹೌದು ಸರ್. ಹೇಳ್ರಿ ಬ್ರದರ್, ಏನಾಯ್ತು? ಎದುರು ಮದುವೆ ಏನಿಲ್ಲ, ಮದುವೆ ಅವ್ರ ತಂದೆ ತಾಯಿ ನಮ್ಮ ತಾಯಿ ಆಗಿದೆ. ಮೊನ್ನೆ 2 days ಹಿಂದೆ ಬಂದಿದ್ದೆ ನಾವು ಊರಿಗೆ. ಚಂದಾಪುರಲ್ಲಿ ಬಂದು ಜಾತ್ರೆ ಇದೆ ಹೇಳಿ ತಲೆಯಲ್ಲಿ ಏನೇನೋ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಊರಿಗೆ ಕರ್ಕೊಂಡ್ಬಂದಿದ್ದರು. ಅಲ್ಲೇ ಬರ್ತಾ ಹಂಗೆ ಟೆಂಪಲು, ಆಂಜನೇಂದ್ರ ಬೆಟ್ಟ, ಹಂಗೆ ಹುಲಿಗೆಮ್ಮ ನೋಡ್ಕೊಂಡು ಊರಿಗೆ ಬಂದನು. ಅದು 6 month ಹಿಂದೆ ಸ್ಕೆಚ್ ಹಾಕಿದ್ದೇನಂತ ಅವನು. ನಿನ್ನೆ ನಾನು ಪೊಲೀಸರು ಕೇಳಿದ್ರೆ ರಿಪೋರ್ಟ್ ಇದ್ದಾರೆ ಹೇಳಿದ್ರು. ಇನ್ನೊಂದು ಡ್ಯೂಟಿಯಲ್ಲಿ ಮಾಡೋದು, ಚಿಂಚೋಳಿಯಲ್ಲಿ ಡ್ಯೂಟಿ ಮಾಡ್ತಿದ್ವಲ್ಲ, 1.5 ವರ್ಷ ಆಯಿತು ಮ್ಯಾರೇಜ್ ಆಗಿ. ಬರ್ತಿದ್ದ, ಅಲ್ಲೂ ಜಗಳ ಆಡ್ತಿದ್ದ, ಸುಮ್ಮನೆ ಜಗಳ ಆಡ್ತಿದ್ದ. ಸಿಕ್ಕವ್ರ ಮಾತು ಕೇಳಿ ಸುಮ್ಮನೆ ಜಗಳ ಆಡ್ತಿದ್ದ. ಈ ಕಡೆ ಊರಿಗೆ ಬಂದ್ರು ಒಂದು 2 ದಿವಸ ಮತ್ತೆ ಜಗಳ ಆಡ್ತಿದ್ದ. ಅದೇ ಹನುಮಾನ್ ಪಿಸಾಸಿ. ಹನುಮಾನ. ಇಷ್ಟೇ. ಅದು ಏನೇ ಆದರೆ ಒಟ್ಟು ಅವನಿಗೆ ಒಂದು ಜೀವಾದಿ ಸಿಗ್ತಲ್ದ್ರೆ ನಾನೇನು ಬೇಲೆ ಇದಾಗಬೇಕು. ಅದು ಅಂಥದ್ದೇನಿಲ್ಲ ಸರ್, ಹಂಗೇನಿಲ್ಲ. ಅಂದರೆ ಯಾವ ಟೈಪ್ ಅಪ್ಪ ಅಂದ್ರೆ ಸುಮ್ಮನೆ ಮಾನಸಿಕ ತಲೆಗೆ ಏನು ಬರ್ತದೆ ಅದೇ ಮಾತಾಡ್ಕೋತ ಅಂತಿದ್ವಿ. ದುಡ್ಡು, ನೀ ದುಡ್ಡು ನಮ್ಗೆ ತಂದು ಕೊಡು, ಅವ್ರ ತಾಯಿ ನಮ್ಗೆ ತಂದು ಕೊಡು ಹೇಳ್ತಾಯಿದ್ರು. ವರದಕ್ಷಿಣೆ ಏನು ಇದಿಲ್ಲ ಸರ್. ಅದು ಒಂದು ನಮ್ಮ ಕಡೆಯಿಂದ ಒಂದು 2 ತೊಲೆ ಬಂಗಾರ ಹಾಕಿದ್ದೀವಿ, ಒಂದು ಬ್ರಾಟ್ಲೀಸು, 2 ಉಂಗುರ ಹಾಕಿದ್ದೀವಿ. ಕತ್ತಿಗಿಸಿ ಕೊಲೆ ಮಾಡಿದ್ದೆ. ಅಲ್ಲಿ ನಮ್ಗೆ ನಿನ್ನೆ ಮಾರ್ನಿಂಗ್ 11:30 ಹಂಗೆ ಆ ಊರಿಂದ ಕಾಲ್ ಮಾಡಿದ್ರು, ಮಲ್ಲಿಕಾರ್ಜುನ್ ಅಂತ. ಹಿಂಗಾಗಿದೆ, ಮನೇಲಿ ಹಾಕಿದೆ, ಒಳಗಡೆ ಹಿಂಗೆ ಮಾಡಿ ಹೋಗಿದ್ದಾರಂತೆ. ಸುದ್ದಿ ಬಂತು, ಬಂದಿದ್ವಿ. ಎಲ್ಲ ಧಾರವಾಡದಲ್ಲಿ ಇದ್ದಿದ್ದಾನಂತೆ. ಪೊಲೀಸ್ ಹೋಗಿ ಅವ್ರಿಗೆ ಇದು ಮಾಡಿದ್ದಾರೆ. ನಾವು 5 ಜನ. ನಮ್ಮ ತಂಗಿಯರು ಹಂಗೆ ಈಗ ಕೊಳ ಇರಲು ತಾಳಿ, ಕೈಲೆಲ್ಲ ಉಂಗುರೆಲ್ಲ ಕಿತ್ಕೊಂಡು ಹೋಗಿದ್ದೆವು. ಅದೇ ಸರ್ ಹೇಳ್ತಿದ್ರು. ಈ ಟೈಪ್ ಇನ್ನೊಬ್ರಿಗೆ ಆಗ್ಬಾರ್ದು ಅಂತೇಳಿ ಒಂದು ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ನಮ್ಗೆ